ಒಂದ್ ಮಾತಿದೆ, ಗಂಡ್ಸು ಗಂಡ್ಸಲ್ಲ, ಗಂಡ್ಸ ಹತ್ರ ಹಣ ಗಂಡ್ಸು ಅಂತ. ಮೀನಿಂಗ್ ಏನು, ನಾನು ಯಾಕೆ ಅದನ್ನ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡಿ. शादी किया, मेरा अर्निंग से सब कुछ मिल गया, 1 रुपया भी नहीं कमाया. ये कौन होता है ये लड़का? लड़की का कमाए खा के बेच सकता है. उनका ये कहना है कि उनका सक्सेसफुल करियर छोड़ के. ಇದು ಇತ್ತೀಚೆಗೆ ಮ್ಯಾರಿಕಾಮ್ ಅವರು ಒಂದು ಇಂಟರ್ವ್ಯೂಗೆ ಹೋದಾಗ ಬಂದಂತಹ ವಿಡಿಯೋ. ಅವ್ರು ಯಾಕೆ ಅವ್ರ ಹಸ್ಬೆಂಡ್ ನ ಡೈವರ್ಸ್ ಮಾಡಿದ್ರು ಅಂತ ಕೇಳಿದಾಗ, ಯಾವಾಗ್ಲೂ ಮನೇಲೆ ಮಲಗಿರ್ತಿದ್ದ, ಹೆಂಡತಿ ಕಾಸಲ್ಲಿ ಬದುಕ್ತಾ ಇದ್ದ, ಒಂದು ಕರಿಯರ್ ಇಲ್ಲ, ಗಲ್ಲಿ ಗಲ್ಲಿ ಫುಟ್ಬಾಲ್ ಆಡ್ತಾನೆ, ಹೀಗೆ. ಇದೇ ಮ್ಯಾರಿಕಾಮ್ ಅವರು ಕೆಲವು ವರ್ಷಗಳ ಕೆಳಗಡೆ ಒಂದು ಇಂಟರ್ವ್ಯೂ ಅಲ್ಲಿ ಏನೋ ಒಂದು ಹೇಳ್ತಾರೋ ಅವ್ರ ಗಂಡನ ಜೊತೆ ಕೂತಿದ್ದಾಗ, ಅದನ್ನ ನೋಡಿ. Of course, my husband is always supporting me. It's amazing that you've supported it the way you have. My children is with me. But that's I think it's a real champion is my husband. ಇದರಲ್ಲಿ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಗಂಡ ಹೇಗೆ ಸಪೋರ್ಟ್ ಮಾಡಿದ್ರು ಅವ್ರ ಕರಿಯರ್ ಥ್ರೂ ಅಂತ. ಅವ್ರ ಫಿಲಂ ಬಂದಿತ್ತಲ್ಲ, ಅದರಲ್ಲೂ ತೋರಿಸ್ತಾರೆ ಹೇಗೆ ಗಂಡ ಅವ್ರ ಫುಟ್ಬಾಲ್ ಕರಿಯರ್ ನ ಬಿಟ್ಕೊಟ್ರು ಇವ್ರಿಗೋಸ್ಕರ, ಇವ್ರು ಬೆಳಿಲಿ ಅನ್ನೋದಕ್ಕೋಸ್ಕರ. ಹೇಗೆ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ಗೆಲ್ಲ ದುಡ್ಡು ಅರೇಂಜ್ ಮಾಡ್ಕೊಂಡು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಹೇಗೆ ಒತ್ತಾಸೆ ಆಗಿ ನಿಂತಿದ್ರು ಅಂತ. ಎಲ್ಲ ಬದಲಾಗಿ ಹೋಗುತ್ತೆ. ಕ್ರಿಸ್ ರಾಕ್ ಒಬ್ರು ಕಾಮಿಡಿಯನ್ ಇದ್ದಾರೆ, ಕ್ರಿಸ್ ರಾಕ್ ಅಂತ. ಒಂದ್ ಕಡೆ ಹೇಳ್ತಾರೆ, ಓನ್ಲಿ ಡೆಡ್ ಪೀಪಲ್, ವುಮೆನ್ ಅಂಡ್ ಡಾಗ್ಸ್ ಆರ್ ಲವ್ಡ್ ಅನ್ಕಂಡೀಷನಲಿ, ಮೆನ್ ಆರ್ ಆಲ್ವೇಸ್ ಲವ್ಡ್ ಅಂಡರ್ ಕಂಡೀಷನ್ ಅಂತ. ಕೆಲವು ಸರಿ ಎಷ್ಟು ಸತ್ಯ ಅಂತ ಅನ್ಸುತ್ತೆ. ನೀವು ಜೀವನದಲ್ಲಿ ಒಬ್ಬ ಗಂಡಸಾಗಿದ್ದು ಪ್ರೀತಿ ಮಾಡ್ತಾ ಇದ್ರೆ ಮೊದಲು ಹಣ ಮಾಡಿ, ಆಮೇಲೆ ಪ್ರೀತಿ ಮಾಡಿ. ಎಷ್ಟೊಂದು ಸಂಬಂಧಗಳು ಮುರಿದು ಹೋಗೋದು ಪ್ರೀತಿಲಿ. ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ, ಮುರಿದು ಹೋಗೋದು ಹುಡುಗ ಕರೆಕ್ಟ್ ಆಗಿ ದುಡಿತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ. ಲಾಸ್ಟ್ ಅಲ್ಲಿ ಯಾರು ಕರೆಕ್ಟ್ ಆಗಿ ದುಡಿತಾ ಇರ್ತಾನೋ ಅವ್ನು ಬಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಕನಸುಗಳಿಗೆ ಒತ್ತಾಸೆಯಾಗಿ ನಿಂತ್ಕೊಳ್ಳಿ, ನಾನು ಬೇಡ ಅಂತ ಹೇಳೋದಿಲ್ಲ. ಅದ್ರ ಮಧ್ಯೆ ನಿಮ್ಮ ಕನಸುಗಳನ್ನ ನೀವು ಬಿಟ್ಕೊಟ್ಬಿಡ್ಬೇಡಿ, ಅದ್ರ ಮೇಲೂ ಕೆಲಸ ಮಾಡ್ತಾ ಇರಿ. ಬದುಕೋದಕ್ಕೆ ಹಣ ಬೇಕೇ ಬೇಕು. ಅಂಡ್ ಗಂಡಸಿಗೆ ಹಣ ಬೇಕೇ ಬೇಕು. ಮರ್ಯಾದೆಗೋಸ್ಕರನೂ ಅಷ್ಟೇ, ಪ್ರೀತಿಗೋಸ್ಕರನೂ ಅಷ್ಟೇ, ಬದುಕೋಕ್ಕೋಸ್ಕರನೂ ಅಷ್ಟೇ. ಯೋಚನೆ ಮಾಡಿ.